ಪರವಾಗಿಲ್ವಾ? ಮುಂಚೆ ಇಲ್ಲ ಪರವಾಗಿಲ್ಲ ಕಾಲಕ್ಕೆ ಮುಂಚೆ ಎಷ್ಟಿತ್ತು? ಮುಂಚೆ ಇಷ್ಟಾಗತ್ತಲ್ಲ ಸರ್. ಹಾಂ ಸ್ವಲ್ಪ ದೂರ ಬರ್ರಿ ಸರ್. ಇದು ಈ ಥರ ಕುತ್ಕೊಂಡು ಬಂದಿದ್ಯಾ ಈ ಥರ ಯಾರು ಮುಂಚೆ? ಮುಂಚೆ ಕುದುರಾಗತ್ತಲ್ಲ ಇದೆಲ್ಲ ಯಾರು ಕಳ್ಸಿದ್ರು ನಿಮ್ಮನ್ನ? ಉತ್ಸವ ಸರ್. ಉತ್ಸವ ನಮ್ಮ ದೊಡ್ಡಪ್ಪ ಸರ್. ನಿಮ್ಮ ರಿಲೇಟಿವ್? ಸದ್ಯ ಒಂದಾಡ್ತಾನೆ ಸರ್. ಅವರು ಡಬ್ಬಲ್ ಆಗಿರ್ತಾನೆ. ಚೆನ್ನಾಗಿದ್ದಾರೆ ಅವರು. ನೀವು ಚೆನ್ನಾಗಿದ್ದೀರಾ? ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ನಿಮಗೆ? ನನಗೆ ಇವಾಗ ಒಂದು 100% 60% 70% 60%. ಸ್ನೇಹಿತರೆ, ಮುಖ್ಯವಾಗಿ ಇವ್ರಿಗೆ ಇದ್ದಿದ್ದು ಸಿವಿಯರ್ ಡಿಸ್ಬಲ್ಜ್ ಮತ್ತೆ ಲಾಸ್ ಆಫ್ ಲಂಬಾರ್ ಲಾಡೋಸ್ ಇತ್ತು. ಇಲ್ಲಿ ನೋಡಿ ಸರ್ವೈಕಲ್ ಇದೆ, ಬಟ್ ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ. ಇದು ನೋಡಿ ಆಲ್ಮೋಸ್ಟ್ ಇದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಸರ್ ದಾವಣಗೆರೆ. ದಾವಣಗೆರೆ, ಹತ್ಮಳ್ಳಿ, ಬೊಮ್ಮನಹಳ್ಳಿ ಎಲ್ಲ ಆಪ್ಷನ್ ಮಾಡೋಣ ಸರ್. ನಾವು ಈ ವಯಸ್ಸಿಗೆ ಬೇಡ ಅನ್ಕೊಂಡು ಈ ವಯಸ್ಸಿಗೆ ಎಷ್ಟೇ ಇದೆ ನಿಮಗೆ? ನನಗೆ 24 ಸರ್. ಅದು ಸರ್ ಮೋಟ್ರ ನಮ್ಮ ಓರೆ ಇಸ್ತು ಅದು ಹಿಂಗೆ ಎತ್ತಿ ಬಿಡಿ ಸರ್. ಸಳ್ಕಂದಿತ್ತು ಅವಾಗ ಇನ್ನು MRI ಮಾಡಿದ್ವಿ. ಯಾವಾಗ MRI ಮಾಡಿದ್ದು ಈಗ ಒಂದು ಮಂತ್ ಆಯ್ತು ಸರ್. ಮಂತ್ ಆಯ್ತಾ? ಎಷ್ಟು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ತಾರೆ? 4 ಆಪ್ಷನ್ 4 ಅಂತ ಸರ್. 4 ಜಾಗದಲ್ಲಿ ಆಪರೇಷನ್ ಮಾಡ್ಬೇಕಂತ ರಿಸ್ಕ್ ಬರುತ್ತಾ ಇದೆ ಆಪ್ಷನ್ ಮಾಡಬೇಕು. ಸ್ನೇಹಿತರೆ, ಮುಖ್ಯವಾಗಿ ಡಿಸ್ಬಲ್ಜು ಮೋಸ್ಟ್ ಆಫ್ ದ ಕಂಡೀಷನ್ಸ್ ಅಲ್ಲಿ ಇವ್ರು ನೋಡಿ ಪ್ಯಾರಾಸ್ಮಲ್ ಮೊದಲ ಜಾಸ್ತಿ ಇದೆ, ಅಂದ್ರೆ ಡಿಸ್ಬಲ್ಜುನು ಇದೆ. ಲೈಕ್ SLR ಮುಂಚೆ ಅಂದ್ರೆ ಕಾಲೆತ್ತಕ್ಕೆ ಜಾಸ್ತಿ ಬರ್ತಾ ಇರಲ್ಲ, ಇವಾಗ ಆಲ್ಮೋಸ್ಟ್ ಸ್ವಲ್ಪ ಪರವಾಗಿಲ್ಲ ಎತ್ತುತ್ತಾರೆ. ಡಿಗ್ರಿ ಇಂಪ್ರೂವ್ಮೆಂಟ್ ಆಯ್ತಲ್ಲ, ಕಾಲೆತ್ತೋದು ಮುಂಚೆಗಿಂತ ಇಂಪ್ರೂವ್ಮೆಂಟ್ ಆಗಿದೆ. ಡಯಟ್ ಏನೇನು ಮಾಡ್ತಾ ಇದ್ದಾರೆ ಇದು ಬಂದಮೇಲೆ? ಗೋಧಿ, ಕಾಫಿ, ಚಪಾತಿ ಮುಂಚೆ ತಗೊಳ್ತಾ ಇದ್ರು ಚಾ ಮಾತ್ರ ಒಂದು 2 ತಿಂಗಳು ಬಿಟ್ಟಿದ್ದೀನಿ ಸರ್. ನಿಮ್ಮ ವಿಡಿಯೋ ನೋಡೇ ಬಿಟ್ಟಿದ್ದೀನಿ ಸರ್. ನಮ್ಮ ಉತ್ತಮ ದಳಪ್ಪ ಸರ್ ಇದ್ದಾರಲ್ಲ, ಅವರು ಹೇಳಿದ್ರು ಟೀ ಕುಡಿಬಾರ್ದಪ್ಪ ಅಂತ. ಅವ್ರಿದ್ದಲ್ಲೇ ಬಿಟ್ಟಿದ್ದೀನಿ ಸರ್. ಅವ್ರು ಚೆನ್ನಾಗಿದ್ದಾರಾ? ಚೆನ್ನಾಗತ್ತೆ ಸರ್. ಎಲ್ಲ ಕೆಲಸ ಮಾಡ್ತಾರ, ನೀರು ಕಟ್ತಾರ. ಅವ್ರಿಗೂ ಒಂದು ಸರ್ಜರಿ ಆಗಿತ್ತು, ಇನ್ನೊಂದ್ಸರಿ ಸರ್ಜರಿಗೆ ಅಡ್ವೈಸ್ ಮಾಡಬೇಕು ಅವ್ರಿಗೆ. ನನಗೆ ಯಾವ್ದಲ್ಲ ಕೈ ಮುಗಿದು ಹೇಳ್ತೀನಿ ಸರ್. ಆಕಾಶ ಅಪಸ್ಯ ಮನುಷ್ಯ ತಗೋಬೇಡ, ರಾಕೇಶ್ ಆಗ್ತಕ್ಕಂಥ ಹೆಂಗೆ ಕೆಲಸ ಮಾಡ್ತೀವಿ ನಾವು ಬೇಸರ ಮಾಡ್ತೀವಿ ಸರ್. ನಾವೊಬ್ಬ ಸರ್ ಕೆಲಸ ಮಾಡೋ ನಾನೊಬ್ಬನ ಸರ್. ನೀವು ಮಾಡಿ, ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. ಸ್ವಲ್ಪ ಕಮ್ಮಿ ಆಗಿ ಮಾಡಿರ್ತೀವಿ ಸರ್. ಈಗ 60% ಡಿಮೇಲ್ ಆಗಿದೆಯಲ್ವಾ, ಇವತ್ತು ಇಂಜೆಕ್ಷನ್ಸ್ ಮಾತ್ರ ಚೇಂಜ್ ಮಾಡ್ತೀನಿ. 2-3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಆಗುತ್ತೆ. ಪಥ್ಯ ಮಾತ್ರ ಮಿಸ್ ಮಾಡ್ಬಿಡಿ. ಮತ್ತೆ ನೋವಾದ ತಕ್ಷಣ ಮತ್ತೆ ಚಪಾತಿ ತಿಂದೆ ಅದೆಲ್ಲ ತಗೊಳ್ಳಿ, ಏನಾಗಲ್ಲ. ಚಪಾತಿ ತಿಂದೆ ಮತ್ತೆ ಉಪ್ಪಿಟ್ಟು ತಿಂದೆ ಮತ್ತೆ ಸಕ್ಕರೆ ಅದನ್ನ 100%